ಕರ್ನಾಟಕ ರಾಜ್ಯದ ಪವರ್ ಹೌಸ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಅಕ್ಷರಶಃ ನಡೆಯುವಂತಹ ಯುದ್ಧ. ಈ ಸಲ ಕಳೆದ ಚುನಾವಣೆ ಅಲ್ಲ, 2014 ಅಲ್ಲ, 2018 ಅಲ್ಲ, 2019 ಅಲ್ಲ, ಈ ಸಲ ನಿಜವಾಗಿಯೂ ನಡೆಯುವಂತದ್ದು ಹಿಂದುಳಿದ ಸಮುದಾಯಗಳ ಅಸಲಿ ಮುಖ್ಯಮಂತ್ರಿ, ಮೊಟ್ಟ ಮೊದಲ ಮುಖ್ಯಮಂತ್ರಿ ಸಾರೆಕೊಪ್ಪ ಬಂಗಾರಪ್ಪ ವರ್ಸಸ್ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ BS ಯಡಿಯೂರಪ್ಪ ಅನ್ನುವಂತಹ ಎರಡು ಅಪ್ಪಂದಿರ ನಡುವಿನ ಯುದ್ಧ, ಅಕ್ಷರಶಃ ಯುದ್ಧ. ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರೆ BY ರಾಘವೇಂದ್ರ ಅವರು ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಗೆ ಏನ್ ಲಾಭ ನಷ್ಟ ಆಗಬಹುದು? ಪಾಸಿಟಿವ್ ಅಂಶಗಳೇನು? ಕಾಂಗ್ರೆಸ್ಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಂಗಾರಪ್ಪ ಹೆಸರೇ ಅವ್ರಿಗೆ ದೊಡ್ಡದಾದಂತ ಒಂದು ಶಕ್ತಿ. ಬಹುಮುಖ್ಯವಾಗಿ ಗೌಡ್ರ, ಇಲ್ಲಿ ಈಡಿಗರು ಎಲ್ಲೋ ಒಂದು ಕಡೆ ತಮ್ಮ ನಾಯಕ ಯಾರು ಅನ್ನೋದನ್ನೇ ಮರ್ತೋಗ್ಬಿಟ್ಟು ಸ್ವಾಭಿಮಾನವನ್ನ ಪಕ್ಕಕ್ಕಿಟ್ಬಿಟ್ಟು ಎಲ್ಲೋ ಯಡಿಯೂರಪ್ಪ ಅವರ ಪುತ್ರನೇ ಬಂಗಾರಪ್ಪ ಅವರ ಉತ್ತರಾಧಿಕಾರಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತಾ? 2004ರಲ್ಲಿ 44 ಸ್ಥಾನದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷವನ್ನು ಬಂಗಾರಪ್ಪನವರ ಸೇರ್ಪಡೆಯೊಂದಿಗೆ 79 ಸ್ಥಾನಕ್ಕೆ ಹೋಗುತ್ತೆ. 2004ಕ್ಕೆ 79 ಹೋಗುತ್ತೆ. ಅದು 2003ರಲ್ಲಿ ಜಾಯ್ನ್ ಆಗ್ತಾರೆ ಭಾರತೀಯ ಜನತಾ ಪಕ್ಷ. ಹೌದು. ಯಾವ ಬಂಗಾರಪ್ಪನವರ ಹೆಸರು ಆ ಚೈತನ್ಯದೊಂದಿಗೆ ರಾಜಕೀಯ ಉತ್ತುಂಗ ಸ್ಥಾನಕ್ಕೆ ಹೋದಂತಹ BSY ಮತ್ತು ಅವರ ಕುಟುಂಬ ಇವತ್ತು ಅದೇ ಬಂಗಾರಪ್ಪನವರ ಕುಟುಂಬನ ನಡೆಸಿಕೊಳ್ಳುತ್ತಿರುವ ರೀತಿ. ಕುಮಾರ ಬಂಗಾರಪ್ಪನವರಿಗೆ ಉತ್ತರ ಕನ್ನಡ ಟಿಕೆಟ್ ಕೊಡ್ಬೋದಾಗಿತ್ತು, ಕೊಡ್ಲಿಲ್ಲ. BS ಯಡಿಯೂರಪ್ಪನವರ ಒಂದು ಗಳಸ್ಯ ಗಂಟಸ್ಯ ಅಂತಿದ್ದಂತಹ KS ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವ ಅಸಮಾಧಾನ. ಇಲ್ಲಿ ಈಡಿಗ, ಕುರುಬ, ಅಲ್ಪಸಂಖ್ಯಾತ ಈ ಮೂರು ಸಮುದಾಯಗಳು ಒಂದಾದ್ರೆ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಬ್ಬಿಣದ ಕಡಲೆಯಾಗುವ ಎಲ್ಲ ಸಾಧ್ಯತೆಗಳಿವೆ. ಗೌಡ್ರೆ, ಒಂದು ಸ್ಥಳೀಯ ಪತ್ರಕರ್ತರು ಚರ್ಚೆ ಮಾಡ್ತಿರುವಂತಹ ಸಂಗತಿ ಪ್ರಕಾರ ಈಶ್ವರಪ್ಪ ಅವರ ಬೆನ್ನಿಗೆ ದಿಲ್ಲಿವಾಲಾ ಬೆಂಬಲ ಇದೆ. ಜೊತೆಲಿ ಈಶ್ವರಪ್ಪ ಅವರು ಈ ಸಲ ಈ ಸುದೀರ್ಘ ರಾಜಕಾರಣದಲ್ಲಿ ಎಷ್ಟೋ ಸಲ ನಾನು ಹಿಂದುಳಿದ ನಾಯಕರ ವಿಚಾರವಾಗಿ, ಅದರಲ್ಲೂ ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರ ವಿಚಾರವಾಗಿ ತುಚ್ಛವಾಗಿ ಮಾತಾಡಿದ್ದೀನಿ, ಸಾಕಷ್ಟು ವಿವಾದಗಳಿಗೆ ಗುರಿಯಾಗಿದ್ದೀನಿ, ಕಳಂಕ ಇದೆ, ಆ ಕಳಂಕವನ್ನ ತೊಳ್ಕೋಬೇಕು ಅಂದ್ರೆ ಮತ್ತೊಂದು ಹಿಂದುಳಿದ ಸಮುದಾಯದ ಹೆಣ್ಣು ಮಗಳನ್ನ ಗೆಲ್ಸೋದಕ್ಕೆ ನಾನು ಇಲ್ಲಿ ಲಾಭ ಆದ್ರೆ ಅದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಸಾರೆಕೊಪ್ಪ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನ ಘೋಷಿಸಿದ್ದಾರೆ ಅನ್ನುವಂತ ಕಾರಣಕ್ಕೇನೆ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಬಹುದು ಅನ್ನುವಂತಹ ಅಂಶ ಇಲ್ಲಿ ಬಹುಮುಖ್ಯ ಕಾರಣವಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನೆಗೆಟಿವ್ ಆಗುವಂತಹ ಅಂಶ ಏನು? ಅವರು ಚುನಾವಣೆ ಇದ್ದಾಗ ಮಾತ್ರ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಕಾರ್ಯಕರ್ತರಾಗಿರ್ಬೋದು, ಶಿವಮೊಗ್ಗ ಕ್ಷೇತ್ರದ ಜನರ ಜೊತೆ ಸರಿಯಾಗಿ ಬೆರಿತಾ ಇಲ್ಲ. ಕೆಲವು ಟೈಮ್ ಭಾಷೆಯ ಸಮಸ್ಯೆ ಕೂಡ ಅವರಲ್ಲಿ ಕಾಡ್ತಿದೆ ಅನ್ನೋದು ಅವ್ರಿಗೆ ನೆಗೆಟಿವ್ ಆಗ್ಬೋದು. ಮತ್ತೆ ಯಡಿಯೂರಪ್ಪ ಈ ವಿಷಯಕ್ಕೆ ಬಂದಾಗ ತವ್ರ ಮನೆಗೆ ಯಾವಾಗ್ಲೂ ಬರಕ್ ಆಗಲ್ಲ, ತವ್ರ ಮನೆಗೆ ಒಂದ್ಸಲನೇ ಬರ್ಬೇಕು, ಗಂಡನ ಮನೇಲಿ ಯಾವಾಗ್ಲೂ ಇರ್ಬೇಕಾಗತ್ತೆ. ಭಾವನಾತ್ಮಕವಾಗಿ ಈ ತರ ಕೂಡ ಮತದಾರ ಯೋಚಿಸಬಹುದು ಇಲ್ಲಿ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಯಡಿಯೂರಪ್ಪ ಅವರ ಬಿಜೆಪಿಯ ವಿಚಾರಕ್ಕೆ ಬಂದ್ರೆ ಏನಾಗ್ಬಹುದು, ಪಾಸಿಟಿವ್ ಅಂಡ್ ನೆಗೆಟಿವ್? ರಾಘವೇಂದ್ರ ಅವರಿಗೆ ಮೋದಿಯ ನಾಮಬಲದ ಜೊತೆಗೆ BS ಯಡಿಯೂರಪ್ಪನವರ ಲಿಂಗಾಯತ ಸಮುದಾಯದ ಅಸ್ಮಿತೆ ಅವ್ರಿಗೆ ದೊಡ್ಡ ಶಕ್ತಿ ತಂದ್ಕೊಡ್ಬಹುದು. ಜೊತೆಗೆ ಅವರು ಅಭಿವೃದ್ಧಿ ಕೆಲಸಗಳು ಇವೆಲ್ಲವೂ ಅವರಿಗೆ ಪೂರಕವಾದಂತಹ ವಾತಾವರಣ ನಿರ್ಮಿಸಿದ್ರೆ ಈಶ್ವರಪ್ಪನವರ ಬಂಡಾಯ ಅಂದ್ರೆ BS ಯಡಿಯೂರಪ್ಪನವರಿಗೆ ಬೆನ್ನಿಗೆ ಬೆನ್ನೆಲುಬಾಗಿದ್ದಂತಹ ಈಶ್ವರಪ್ಪನವರು ಇವತ್ತು ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆಯನೂರು ಮಂಜುನಾಥ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೊದಲ ಬಿಜೆಪಿ ಸಂಸದ, ಇವತ್ತು ಅವರು ಕಾಂಗ್ರೆಸ್ ನಲ್ಲಿದ್ದಾರೆ. DH ಶಂಕರಮೂರ್ತಿ ಸತತವಾಗಿ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಿದ್ರು, ಇವತ್ತು ಅವರು ರಾಜಕೀಯ ತೆರೆಮರೆಗೆ ಸರಿದಿದ್ದಾರೆ. ಅನೇಕ ನಾಯಕರು BS ಯಡಿಯೂರಪ್ಪನವರ ಹಿಂದೆ 1989ರಿಂದ ಇಲ್ಲಿವರೆಗಿದ್ದಂತಹ ನಾಯಕರು ಇವತ್ತು BS ಯಡಿಯೂರಪ್ಪನವ್ರ ಜೊತೆಗಿಲ್ಲ. ಏಕಾಂಗಿ ಆದ್ರೂ ಬಿಜೆಪಿ ಒಳಗೆ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ನಂತರ ಅವರು ಒಂದ್ ರೀತಿ ಒಂದು ಚೌಕಟ್ಟಿಗೆ ಸೀಮಿತ ಆಗ್ತಾ ಇದ್ದಾರೆ. ಯಾವುದೇ ಒಂದು ಚಿಕ್ಕ ಅವಕಾಶ ಸಿಕ್ಕರು ಕೂಡ ಅವ್ರನ್ನ ಎಳೆಯಬೇಕು ಅನ್ನೋದು ಒಳಗಡೆ ಇರ್ತಕ್ಕಂತ ಅಸಂತೋಷ ಕೂಟದ ತಂತ್ರಕ್ಕೆ BS ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿಯೇ ಮೊದಲ ಒಂದು ಸವಾಲು BY ವಿಜಯೇಂದ್ರಗೆ. ಅವ್ರು ಯಾವ ರೀತಿ ಈ ಸವಾಲನ್ನ ಮೆಟ್ಟು ನಿಲ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಅವರ ರಾಜಕೀಯ ಭವಿಷ್ಯ ಇದರಲ್ಲಿ ಅಡಗಿದೆ. ಎಲ್ಲೋ ಒಂದು ಕಡೆ ಛಿದ್ರಗೊಂಡ ಅಹಿಂದ ಮತಗಳು ನಮಗೆ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಅರೆ, ಈಡಿಗ ಸಮುದಾಯ ಒಗ್ಗಟ್ಟಿಲ್ಲ, ಅದಕ್ಕೆ ನಮಗೂ ಕೂಡ ಮತ ಹಾಕ್ತಾರೆ, ಅವ್ರಿಗೂ ಕೂಡ ಮತ ಹಾಕ್ತಾರೆ, ಅವ್ರಿಗಿಂತ ಹೆಚ್ಚಿನ ಮತಗಳು ನಮಗೆ ಸಿಗಬಹುದು ಅನ್ನುವಂತಹ ಅತಿಯಾದ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಆದ್ರೆ ಅವ್ರಿಗೆ ಗೊತ್ತಿಲ್ದಿರುವಂತಹ ಅಸಲಿ ಸತ್ಯ ಏನಂದ್ರೆ, ಈ ಸಲ ಈಡಿಗ ಸಮಾಜದಿಂದ ಬಿಜೆಪಿಯಿಂದ ಒಬ್ಬ ಶಾಸಕ ಇಡೀ ಜಿಲ್ಲೆಯಲ್ಲಿ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೆದ್ದಿಲ್ಲ. ಬೈಂದೂರಲ್ಲಿ ನಾಮಧಾರಿಗಳು ಬಿಲ್ ಅವರ ಪ್ರಾಬಲ್ಯ ಇತ್ತು. ಅಲ್ಲಿ ಕಳೆದ
ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಲ್ ಅವರಿಗೆ ಅವಕಾಶ ಮಾಡಿಕೊಡ್ಬಹುದಿತ್ತು. ಬದಲಾಗಿ ಅವ್ರು ಕೊಟ್ಟಿದ್ದು ಬಂಟ್ರಿಗೆ ಗೆದ್ದಿದಾರ? ಗೆದ್ದಿದ್ರು ಈ ಸಲ ಎಷ್ಟು ದೊಡ್ಡ ಮಟ್ಟಿಗಿನ ಲಾಭವನ್ನ ರಾಘವೇಂದ್ರ ಅವರಿಗೆ ತಂದು ಕೊಡಬಹುದು ಅನ್ನುವಂಥದ್ದು ಬಹುಮುಖ್ಯ ಅಂಶ ಆಗುತ್ತೆ. ಗೌಡ್ರೆ, ಮತ್ತೂ ಒಂದು ಸಂಗತಿ ಅಂದ್ರೆ ವಿಮಾನ ಒಂದ್ಸಲ ಹಾರಿಸಿದ್ ಬಿಟ್ರೆ ಮತ್ತೊಂದು ಲಾಭ ಏನಾಗ್ಲಿಲ್ಲ. ರೈತರ ಬಹುದೊಡ್ಡ ಹೋರಾಟ ಆಯ್ತು ಜಮೀನಿನ ವಿಚಾರದಲ್ಲಿ. ಎಲ್ಲವೂ ಕೂಡ ಇಲ್ಲಿ ಬಹುಮುಖ್ಯ ಸಂಗತಿ ಆಗತ್ತೆ. ಬೈಂದೂರಿನ ಮಾಜಿ ಶಾಸಕ BM ಸುಕುಮಾರ್ ಶೆಟ್ಟಿ ಕೂಡ ಇಡೀ ಸಮುದಾಯದ ಶಾಸಕರು ಗೀತಾ ಶಿವರಾಜ್ ಕುಮಾರ್ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಬಂಗಾರಪ್ಪನವರ ಅನ್ನದ ಋಣ, ಅವರ ಅಕ್ಷರದ ಋಣ, ಅವರ ಆಶ್ರಯದ ಋಣ ನನಗೆ ನನ್ನ ಕುಟುಂಬದ ಮೇಲಿದೆ. ನಾನು ಬಂಗಾರಪ್ಪ ಪುತ್ರಿಯನ್ನು ಗೆಲ್ಲಿಸುತ್ತೇನೆ ಅಂತೇಳಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ BM ಸುಕುಮಾರ್ ಶೆಟ್ಟಿ ಓಡಾಡ್ತಾ ಇದ್ದಾರೆ. ಇದಲ್ಲವೇ ಬಂಗಾರಪ್ಪನವರ ಶಕ್ತಿ ವರ್ಸಸ್ BS ಯಡಿಯೂರಪ್ಪನವರ ಶಕ್ತಿಯ ಮಧ್ಯೆ ಈ ಯುದ್ಧ ನಡೀತಾ ಇದೆ. ಇಲ್ಲಿ ಹೆಸರಿಗೆ ಮಾತ್ರ BY ರಾಘವೇಂದ್ರ, ಗೀತಾ ಶಿವರಾಜ್ ಕುಮಾರ್ ಅನ್ನೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಹರಿದಾಡಿದೆ. ಬಹುಮುಖ್ಯ ಸಂಗತಿ ಅಂದ್ರೆ ಒಂದು ಸಣ್ಣ ಟ್ರೈಲರ್ ಅನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿನ ಜನ ಕೊಟ್ರು. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕ್ಷಾತ್ BS ಯಡಿಯೂರಪ್ಪ ಪುತ್ರ ಮರಿರಾಜ ಹುಲಿ BY ವಿಜೇಂದ್ರ ಅವರು ಕೇವಲ 11,008 ಮತಗಳ ಅಂತರದಿಂದ ಗೆದ್ರು. ಇದು ಅವರ ನಾಮಬಲಕ್ಕೆ ತಕ್ಕುದಾದಂತಹ ಗೆಲುವಲ್ಲ. ಇದರ ಜೊತೆಯಲ್ಲಿ ಅಂದ್ರೆ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕ್ಷೇತ್ರದಲ್ಲಿ ಮಿಂಚಿನ ಸಂಚಲನ ಮತ್ತು ಒಳ ಬಂಡಾಯದ ಒಳೇಟಿನ ಸಂಚಲನ ಕೂಡ ಯಡಿಯೂರಪ್ಪ ಅವರಿಗೆ ಈಗಾಗಲೇ ತಾಕಿ ಬಿಟ್ಟಿದೆ. ಆ ಲೆಕ್ಕಾಚಾರದಲ್ಲೂ ಕೂಡ ಇದೀಗ ಕ್ಷೇತ್ರದಲ್ಲಿ ಒಂದು ಸಮುದಾಯದ ಸ್ವಾಭಿಮಾನವನ್ನ ಕೇಳಿಸುವಂತಹ ಪ್ರಯತ್ನಗಳು ಕೂಡ ನಡೀತಿವೆ. ಮತ್ತೊಂದು ಸ್ವಾಭಿಮಾನ ಅವರದ್ದೇ ಆದ ಪಾಳೆಗಾರಿಕೆಯ ಮಧ್ಯೆಯೂ ಕೂಡ ಸಾಕಷ್ಟು ಆಸ್ತಿ ಪಾಸ್ತಿಗಳನ್ನ ಮಾಡಿಕೊಂಡಿರುವಂತಹ ಸಂಸ್ಥಾನವನ್ನು ಸೃಷ್ಟಿಸಿಕೊಂಡಿರುವಂತಹ ಸಮುದಾಯದ ವಿರುದ್ಧ ಹಿಂದುಳಿದವರ ಸ್ವಾಭಿಮಾನ, ಸಿಟ್ಟು, ಸೆಡವು ಎಂತದ್ದು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಅಡೆತಡೆ ಇಲ್ಲದೆ ನಡೀತಿದೆ. ಆ ಕಾರಣಕ್ಕೋಸ್ಕರನೇ ಶಿವಮೊಗ್ಗದ ಗ್ರೌಂಡ್ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಿದೆ, ಗೆದ್ದೇ ಗೆಲ್ತೀವಿ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿದ್ದಂತಹ ಬಿಜೆಪಿಗೆ ಅಭ್ಯರ್ಥಿಯ ಆಯ್ಕೆ ಆದ ಮೇಲೆ ಸದ್ಯಕ್ಕೆ 50-50 ಆಗಿದೆ. ಗೆಲ್ಲುವಂತಹ ಸಾಧ್ಯತೆ ಇಬ್ಬರಿಗೂ ಕೂಡ ಇಲ್ಲ, ಸೋಲುವಂತಹ ಸಾಧ್ಯತೆ ಇಬ್ಬರಿಗೂ ಕೂಡ. ಆದ್ರೆ ಶಿವಮೊಗ್ಗ ಗೆದ್ದೇ ಗೆಲ್ತಾರೆ ಎನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಂತಹ ಬಿಜೆಪಿಗೆ ಈ ಸಲ ಏನಾಗುತ್ತೋಪ್ಪ ಗೊತ್ತಿಲ್ಲ ಅನ್ನುವಂತಹ ಸ್ಥಿತಿ ಇದೆ. ಇದು ಶಿವಮೊಗ್ಗದ ಲೆಕ್ಕ. ಮತ್ತೊಂದು ಕ್ಷೇತ್ರ ಬಹುಪಾಲು ರಾಜಕೀಯ ವೇದಿಕೆಗಳಿಗೆ, ರಾಜಕೀಯ ಪಕ್ಷಗಳ ಅವನತಿ ಮತ್ತು ಉನ್ನತಿಯ ಮುನ್ನುಡಿ ಬೆನ್ನುಡಿಗಳಿಗೆ ಕಾರಣವಾಗಿರುವಂತಹ ಜಿಲ್ಲೆ ದಾವಣಗೆರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಮನೆಯವರು ಕಿತ್ತಾಡ್ತಿದ್ದಾರೆ. ಒಂದು ಹಂತಕ್ಕೆ ನೋಡಿದ್ರೆ ಅಮ್ಮ ಮಗಳು ಅಥವಾ ಅತ್ತೆ ಸೊಸೆ ಅಂತ ಅನ್ಕೋಬಹುದು. ಆ ರೀತಿಯ ಫೈಟ್ ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ಅವರು ತಮ್ಮ ಪತ್ನಿಗೆ ಟಿಕೆಟ್ ಕೊಡಿಸಿರುವುದು ಮತ್ತು ಅವರ ಕುಟುಂಬ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನೇ ಒಂದ್ ರೀತಿ ಪಾಳೆಗಾರಿಕೆ ರೀತಿಯಲ್ಲಿ ಆಳ್ವಿಕೆ ಮಾಡಿಸ್ತಾ ಇರೋದು ಕೂಡ ಅವ್ರಿಗೊಂದು ಬಹುದೊಡ್ಡ ಹಿಡಿತ ಆಗಬಹುದು. ಪ್ರಭಾ ಮಲ್ಲಿಕಾರ್ಜುನ್ ವಿದ್ಯಾವಂತೆ, ಒಳ್ಳೆ ಸಂಘಟನೆ ಚತುರ, ಪಕ್ಷವನ್ನು ಕೂಡ ಬೇರೆ ಮಟ್ಟದಿಂದ ಸಂಘಟನೆ ಮಾಡಿದ್ದಾರೆ. ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಈ 2 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವ್ರ ಮಾವ ಇವತ್ತೇನಾದ್ರೂ ಶಾಮನೂರು ಶಿವಶಂಕರಪ್ಪನವ್ರು ಗೆಲ್ತಿದ್ದಾರೆ ಅಂತಂದ್ರೆ ಅದರ ಈ ಬೆನ್ನಿಂದ ಇರ್ತಕ್ಕಂಥ ಶಕ್ತಿ ಪ್ರಭಾ ಮಲ್ಲಿಕಾರ್ಜುನ್. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ 2 ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದಂತಹ ಶಕ್ತಿಯನ್ನ 8 ವಿಧಾನಸಭಾ ಕ್ಷೇತ್ರಗಳಿಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಮೂಲಕ ವಿಸ್ತರಿಸುವ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಇನ್ನು ಅವ್ರಿಗೆ ನೆಗೆಟಿವ್ ನೋಡೋದಾದ್ರೆ ಬಹುದೊಡ್ಡ ದಂಡಿದೆ, ವಿರೋಧಿಗಳ ಬಹುದೊಡ್ಡ ದಂಡಿದೆ. ಪಕ್ಷದ ಒಳಗೂ ಇದೆ, ವಿರೋಧ ಪಕ್ಷದಲ್ಲಿಯೂ ಕೂಡ ಇದೆ. ವಿನಯ್ ಕುಮಾರ್ GB ಅವರಿಗೆ ಟಿಕೆಟ್ ಕೈ ತಪ್ಪಿಸಿರೋದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಬಹುದೊಡ್ಡ ಹಿನ್ನಡೆ ಆಗಬಹುದು. 2008ರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಸೈಯದ್ ಸೈಫುಲ್ಲಾ ಅವರಿಗೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿಸಿದ ಕುಖ್ಯಾತಿ ಕೂಡ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕಿದೆ. ಈಗ 2019ರಲ್ಲಿ ಹಿಂದುಳಿದ ವರ್ಗದ HP ಮಂಜಪ್ಪನವರಿಗೆ ಟಿಕೆಟ್ ಕೊಟ್ಟು ತಮ್ಮ ಅಳಿಯ GM ಸಿದ್ದೇಶ್ವರ್ ಅವರ ಗೆಲುವಿಗೆ ಪರೋಕ್ಷವಾಗಿ ಕಾರಣ ಆದ್ರು ಅನ್ನುವ ಅಪವಾದ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದೆ ಮತ್ತು ಎಲ್ಲರೂ ಕೂಡ ಅಂತರಂಗವಾಗಿ ಈ ವಿಚಾರನ ಒಪ್ಕೊಳ್ತಾರೆ. ಈ ಎಲ್ಲ ಜಾತಿಗಣತಿ ವಿಚಾರವಾಗಿ ಅವ್ರು ಕೊಟ್ಟಂತಹ ಹೇಳಿಕೆ, ಕಾಂತರಾಜು ವರದಿ ಆಯೋಗದ ವಿಚಾರದವಾಗಿ ಶಾಮನೂರು ಶಿವಶಂಕರಪ್ಪನವರು ನಿಂತಲ್ಲಿ ಕುಂತಲ್ಲಿ ಒಂದ್ ರೀತಿ ಸಿಡಿಗುಂಡು ರೀತಿಯಲ್ಲಿ ರಾಜ್ಯ ಸರ್ಕಾರನ ವಿರೋಧಿಸುತ್ತಿದ್ದಂತ ಇದೇ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಅಹಿಂದ ನಾಮಬಲದ ಮೇಲೆ ಅವರು ಚುನಾವಣೆ ಎದುರಿಸಲಿಕ್ಕೆ ತಯಾರಾಗಿದ್ದಾರೆ. ಒಟ್ಟಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 11ರಿಂದ 12 ಲಕ್ಷ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತ ಸಮುದಾಯ ಇದೆ. ಈ ಸಮುದಾಯಗಳು ಕಾಂತರಾಜು ಆಯೋಗದ ವರದಿಯನ್ನು ವಿರೋಧಿಸಿದಂತಹ ಶಾಮನೂರು ಶಿವಶಂಕರಪ್ಪನವರ ಸೊಸೆಗೆ ಯಾವ ರೀತಿ ಮತ ಕೊಡ್ತಾರೆ, ಆತ್ಮಸಾಕ್ಷಿಯ ಮತ ನೀಡ್ತಾರೋ, ಸಿದ್ದರಾಮಯ್ಯನವರ ಮಕ ನೋಡ್ಕೊಂಡು ಈ ಅಹಿಂದ ಸಮುದಾಯ ಅವ್ರ ಪರ ನಿಲ್ಲುತ್ತೋ ಅನ್ನೋದು ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದ್ಯದ ಚಿತ್ರಣ. ಬಿಜೆಪಿಯ ಲೆಕ್ಕಾಚಾರಕ್ಕೆ ಬಂದ್ರೆ ಮೋದಿ
ಜೊತೆಯಲ್ಲಿ ಸಾದಲಿಂಗಾಯತ ಮತಗಳ ಬಲ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರು ಇದ್ದಾರೆ. ಸತತ ಗೆಲುವಿನ ನಾಗಾಲೋಟ ಮುಂದುವರಿಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಇಲ್ಲಿ ಸಿದ್ದೇಶ್ವರ್ ಅವರ ಕುಟುಂಬದ ವಿರೋಧಿಗಳ ಸಮಾಗಮ ಆಗಿದೆ. ಇದು ಬಹುಮುಖ್ಯ ಸಂಗತಿ. ಯಾಕಂದ್ರೆ ಗೌಡ್ರೆ, ನಿಮ್ಗೆ ನಮ್ಮ ಹೊನ್ನಾಳಿಯ ಮಾಜಿ ಶಾಸಕರು ಇರಬಹುದು, ದಾವಣಗೆರೆ ಉತ್ತರದ ಮಾಜಿ ಶಾಸಕ ಎಸ್ ಎ ರವೀಂದ್ರನಾಥ್ ಆಗಿರ್ಬೋದು, ಹರಪನಹಳ್ಳಿಯ ಮಾಜಿ ಶಾಸಕ ಜಿ ಕರುಣಾಕರ್ ರೆಡ್ಡಿ ಆಗಿರ್ಬೋದು, ಧನಗೌಡ ಅವರ ಮಗ ಡಾಕ್ಟರ್ ರವಿ ಆಗಿರ್ಬೋದು, ಹಲವು ನಾಯಕರು ಕಾಯ್ತಾ ಇದ್ದಾರೆ ಜಿ ಎಂ ಸಿದ್ದೇಶ್ವರ್ ಅವ್ರಿಗೆ ಕೆಡ್ಡ ತೊಡೋದಕ್ಕೆ. ಒಂದು ವೇಳೆ ಜಿ ಎಂ ಸಿದ್ದೇಶ್ವರ್ ಅವರ ಫ್ಯಾಮಿಲಿನ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಬಿಜೆಪಿಗೆ ಇಲ್ಲಿ ಪೂರಕವಾದಂತಹ ವಾತಾವರಣ ಇತ್ತು. ಹಾಗಂತ ಹೇಳಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಇಲ್ಲಿ ಪೂರಕವಾದ ವಾತಾವರಣ ಇದೆಯಾ? ಅಲ್ಲೂ ಕೂಡ ಇಲ್ಲ. ಸದ್ಯದ ಮಟ್ಟಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ರೀತಿ ಎರಡು ಕುಟುಂಬಗಳ ಮಧ್ಯೆ ಒಂದೇ ಮನೆಗೆ ಹೋಗುತ್ತೆ. ಇದು 3 ದಶಕಗಳ ಕಾಲ ದಾವಣಗೆರೆಯ ದುರಂತ. ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡಿದಂತಹ ಅತಿ ಶತಮೂರ್ಖತನದ ಒಂದು ಆಯ್ಕೆ ಅಂದ್ರೆ ದಾವಣಗೆರೆ ವಿಚಾರ. ಗೌಡ್ರೆ, ಒಂದು ಅಲ್ಲಿನ 18 ಲಕ್ಷ ಮತದಾರರ ಪೈಕಿ 14 ಲಕ್ಷ ಮತದಾರರೇನು ಅಹಿಂದ ವರ್ಗದವರು ಇದ್ದಾರೆ, ಇನ್ನು 4 ಲಕ್ಷ ಮತದಾರರು ಲಿಂಗಾಯತ ಮತ್ತು ಬ್ರಾಹ್ಮಣ ಸಮುದಾಯದವರು ಇದ್ದಾರೆ. ಅಹಿಂದ ಮತದಾರರ ಕರ್ಮ, ಅವರ ದುರಾದೃಷ್ಟ ಏನಂದ್ರೆ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು. ಈ ಕಡೆ ಹಾಕಿದ್ರು ಬೇಸರ, ಈ ಕಡೆ ಹಾಕಿದ್ರು ಬೇಸರ, ನೋಟ ಹಾಕಿದ್ರು ಬೇಸರ. ಆದ್ರೂ ಸದ್ಯ ದಾವಣಗೆರೆಯ ಗ್ರೌಂಡ್ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಿದೆ, ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗೆಲ್ಲುವಂತಹ ಅವಕಾಶ ತುಸು ಮುಂದಿದೆ ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ಅವರಿಗಿಂತ ಅನ್ನುವಂಥದ್ದು. ಅಲ್ಲಿಗೆ ನಾವು ಒಂದು ಶಿವಮೊಗ್ಗ ಮತ್ತೊಂದು ದಾವಣಗೆರೆ ಎರಡು ಲೋಕಸಭಾ ಕ್ಷೇತ್ರಗಳನ್ನ ನೋಡಿದಾಗ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೋ ಅಥವಾ ಈ ಕಡೆ ವಿನಯ್ ಕುಮಾರ್ ಅವರ ಪರವಾಗಿ ಇಡೀ ಜನ ಒಗ್ಗಟ್ಟಾಗಿ ಇಬ್ಬರನ್ನೂ ಕಡೆಗಣಿಸಿ ಸ್ವತಂತ್ರ ಅಭ್ಯರ್ಥಿ ಆದಂತಹ ವಿನಯ್ ಕುಮಾರ್ ಅವರ ಪರವಾಗಿ ನಿಲ್ತಾರೋ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಅದು ಬಂಡಾಯ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ರೆ, ಇಲ್ಲದೆ ಇದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಶಿವಮೊಗ್ಗದಲ್ಲಿ 50-50 ಆಗುತ್ತೆ. ನಿಮ್ಮ ಪ್ರಕಾರ ಶಿವಮೊಗ್ಗದಲ್ಲಿ ಮತ್ತು ದಾವಣಗೆರೆಯಲ್ಲಿ ಗೆಲ್ಲುವಂತಹ ಪಕ್ಷ, ಗೆಲ್ಲುವಂತಹ ಅಭ್ಯರ್ಥಿ ಯಾರು? ಕಮೆಂಟ್ ಮಾಡಿ.